ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಈ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರುಗಳು ಇದ್ದೀವಿ. ಎಲ್ಲರ ಪರವಾಗಿ ಮಾನ್ಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಪತ್ರಿಕಾ ಚುನಾವಣೆಯಾಗಿ ನಿನ್ನೆ ಅಧ್ಯಕ್ಷರಿಗೆ ಆಯ್ಕೆ ಆಗ್ತಕ್ಕಂಥ ಆನಂದರವರಿಗೆ ಎಲ್ಲ ಸಮಾಜ ವೃತ್ತದಿಂದ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಸಲ್ಲಿಸ್ತಾರೆ. ಹಾಗೆಯೇ ಏನು ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಮ್ಮ ತಾಲೂಕಿನ ಜನರು ಇದಕ್ಕೆ ಕೈಗೂಡಿಸಿ ಸಹಕಾರವನ್ನು ಕೊಡಬೇಕು. ಈಗ ಪ್ರಾರಂಭ ಹಂತದಲ್ಲಿದೆ, ಅದು ಮುಂದಿನ ಹಂತದಲ್ಲಿ ನಾವು ಅದನ್ನು ಪೂರ್ಣ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ನಮ್ಮೆಲ್ಲರೂ ಹೇಳ್ತಾ, ಈಗ ನಮ್ಮ ಮುಂದಿನ ವಿಚಾರವನ್ನು ನಮ್ಮ ಶಿವಸೇನವರು ಮಾಡಿ. ಅರಸೀಕೆರೆ ನಗರದಲ್ಲಿ ಎಲ್ಲ ಪತ್ರಕರ್ತರು ಪ್ರಥಮ ಸ್ವಾಗತ. ನಮ್ಮ ಅಧ್ಯಕ್ಷರು ಎಲ್ಲ ಮಾಡಿರೋದೆಲ್ಲ ಅದನ್ನು ಪುನಃ ಮಾಡ್ತಿಲ್ಲ. ಅರಸೀಕೆರೆ ನಗರದಲ್ಲಿ ಜಗದ್ಗುರು ಬಸವೇಶ್ವರರ ಪುತ್ಥಳಿ ಅನಾವರಣ ಜಾಗ ಗುರುತುಪಡಿಸಲಿಕ್ಕೆ ಈಗ ಒಂದು 8 ದಿನಗಳಿಂದ ಶಾಸಕರ ನೇತೃತ್ವದಲ್ಲಿ ವೀರಶೈವ ಸಮಾಜದವರು ಎಲ್ಲ ಸಮಾಜ ಸೇರ್ಕೊಂಡು ಜಾಗ ಒಂದು ಗುರುತುಪಡಿಸಿದ್ರು. ಜಾಗ ಗುರುತುಪಡಿಸಿ KSRTC ಮುಂಭಾಗ ಪೂರ್ವ ದಿಕ್ಕಲ್ಲಿ ಜಗದ್ಗುರು ಬಸವೇಶ್ವರರು ವಿಶ್ವಾರೂಢರಾಗಿ ನಿಲ್ಲಿಸೋ ಒಂದು ಪ್ರತಿಮೆ ಮಾಡ್ತೀವಿ ಅಂತ ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅರಸೀಕೆರೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಶಂಕುಸ್ಥಾಪನೆಯೂ ಸಹಿತ ಮಾಡಿರ್ತಾರೆ. ಶಾಸಕರ ನೇತೃತ್ವದಲ್ಲಿ ಎಲ್ಲ ಸಮಾಜದವರು ಜೊತೆಗೆ ಕರೆದಾಗ ಶಾಸಕರು ನಾವೆಲ್ಲ ಪಾಲ್ಗೊಂಡು ಇಂಥ ಜಾಗದಲ್ಲಿ ಬರುತ್ತಪ್ಪ, ಇಷ್ಟಡಿ ಬರುತ್ತಪ್ಪ ಅಂತೆಲ್ಲ ಹೇಳಿದ್ರು. ಸಂತೋಷವೂ ಆಯಿತು. ಆ ಜೊತೆಗೆ ಒಂದು ದಿನ ನಿಗದಿಪಡಿಸಿ ಗುಡಿ ಪೂಜೆ ಮಾಡೋಣ ಅಂತ ಹೇಳಿದ್ರು. ಅದು ಅತ್ಯಂತ ಒಂದು ದಿನ ನಾವು ಶಾಸ್ತ್ರೋಕ್ತವಾದ ದಿನ ಕೇಳ್ಕೊಂಡು ಅವರು ತಿಳಿಸ್ಬೇಕು ಅಂತ ಎಲ್ಲ ಹೇಳಿದ್ವಿ. ಆ ಒಂದು ದಿನಾಂಕದಲ್ಲೂ ಗುಡಿ ಪೂಜೆ ಮಾಡ್ತಾರೆ. ಇದ್ರ ಮಧ್ಯೆ ಈ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾ ಇದ್ದೀವಿ. ನೇತೃತ್ವ ಸಾಮಾನ್ಯಕ್ಕೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ತಾಲೂಕಿನ ಜನಪ್ರತಿನಿಧಿಗಳು, ಏಕೈಕ ಶಾಸಕರು, ಅವ್ರ ನೇತೃತ್ವದಲ್ಲಿ ಅದಾದ ಎಲ್ಲ ಕಡೆಯೂ ಆಗಲ್ಲ. ಹಾಗೆ ಕನಕ ಜಯಂತಿ ದಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೂ ಗುಡಿ ಪೂಜೆ ಮಾಡಿದ್ರು, ಅದು ಸ್ಥಾಪನೆ ಆಯಿತು. ಈಗ ಬಸವೇಶ್ವರರ ಪ್ರತಿಮೆಯನ್ನು, ಜಗದ್ಗುರು ಬಸವೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಆಗುತ್ತೆ. ಅವತ್ತು ಎಲ್ಲ ಪಕ್ಷದ ಮುಖಂಡರುಗಳು ಹಾಜರಿದ್ದರು. ಸನ್ಮಾನ್ಯ ನಮ್ಮ ಎಸ್ ದಿವಾಕರ್, ಬಸವ ಬಳಗದ ಮಂಜೂರಿ, ಯುವ ನಾಯಕ, KVM ಶಿವು, ನಾನು ಎಲ್ಲರೂ ಈ ಪಕ್ಷಾತೀತವಾಗೆಲ್ಲ ಸೇರಿದ್ದು, ಎಲ್ಲರ ಒಪ್ಪಿಗೆ ಮೇರೆಗೆ ನಡೆದಿದೆ. ಈಗ ಏನು ಸಂದರ್ಭ ಏನು ಬಂದಿದೆ ಅಂದರೆ, ನಮ್ಮ ಅರಸೀಕೆರೆಯ ನಾಯಕರೊಬ್ಬರು ಮರುದಿನವೇ ಒಂದು 3 ದಿನ ಆದಮೇಲೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರು ಬರೀ ಅವ್ರ ಹಿಂಬಾಲಕರನ್ನೇ ನೇತೃತ್ವದಲ್ಲೇ ಇದನ್ನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಜೊತೆಗೆ ಅವ್ರ ಜೊತೆಯಲ್ಲಿರೋರು ಅವತ್ತಿನ ಏನೋ ಒಂದು ಜಾಗ ಗುರುತಿಸೋ ಕಾರ್ಯಕ್ರಮ ಇತ್ತು, ಬರೋ ಅವ್ರ ಹಿಂಬಾಲಕರು ಅವ್ರದ್ದೇ ಪಕ್ಷದವರು. ಆಮೇಲೆ ಗಂಜಿ ಅಂತೇನೋ ಪದ ನಮಗೆ ಗೊತ್ತು ಏನಂದ್ರು ಅಂತ, ಅವೆಲ್ಲ ಅದನ್ನು ನಿಮ್ಮಿಂದ ನಾವು ಸ್ಪಷ್ಟೀಕರಣ ಕೇಳ್ತೀವಿ. ಏನಂದ್ರು ಅವತ್ತು? ಅಲ್ಲ, ನಾನು ಏನಂದ್ರು ಅಂತ ಹೇಳಿದ್ರೆ ನೀವು ಚೆನ್ನಾಗಿರುತ್ತೆ. ನಿಮಗೆ ಏನೋ ಗಂಜಿ ಗಿರಾಕಿಗಳು ಅಂತ ಹೇಳಿದ್ರು ಅಂತ ನಮಗೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಪತ್ರಿಕೆ ಆ ಒಂದು ಅವರ ಒಂದು ಏನು ಸಂಬೋಧನೆ ಇದೆ ಅದನ್ನು ಹೇಳಿ ನಮಗೆ ಭಾರಿ ನೋವಾಯಿತು. ಏಕೆಂದರೆ ಶಾಸಕರು ಸುಮಾರು 20 ವರ್ಷಗಳಿಂದ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಸವೇಶ್ವರ ಪುತ್ಥಳಿ, ಸಂಗೊಳ್ಳಿ ರಾಯಣ್ಣ ಪುತ್ಥಳಿ, ಅಂಬೇಡ್ಕರ್ ಅವರ ಸರ್ಕಲಲ್ಲಿ ಅವ್ರಿದ್ದು ಎಲ್ಲರೂ ಅವ್ರ ನೇತೃತ್ವದಲ್ಲಿ ನಡೆದಿದೆ, ನಡೀತಾನೂ ಇದೆ.
ಇದಕ್ಕೂ ನಮ್ಮ ಸಮಾಜದಿಂದ ಸುಮಾರು ವರ್ಷದಿಂದ ಅವ್ರು ಬೇಡಿಕೆ ಇಟ್ಟಿದ್ರು. ಅವರು ಎಲ್ಲ ಸರ್ಕಾರದಿಂದ ಅನುದಾನ ಕೊಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಅದ್ರ ಪ್ರಕಾರ ಎಲ್ಲ ನಡೀತು. ಈಗ ಸನ್ಮಾನ್ಯ ಸಂತೋಷ್ ಅವರು ಯಾಕೆ ಈ ಪದ ಹೇಳಿದ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಈ ಒಂದು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಯಾರೂ ಗಂಜಿ ಗಿರಾಕಿಗಳಲ್ಲ. ನಾವು ನಮ್ಮದೇ ಆದ ಈ ಕೂತಿರೋರು ಎಲ್ಲರೂ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಿರೋರು ಎಲ್ಲರಿಗೂ ಅರಸೀಕೆರೆ ತಾಲೂಕಿನ ಇತಿಹಾಸ ಗೊತ್ತಿಲ್ಲ ಅಂತವ್ರೆ. ಅರಸೀಕೆರೆ ತಾಲೂಕಲ್ಲೇ ಹುಟ್ಟಿ ಬೆಳೆದಂಥವ್ರೆ, ಯಾರು ಗಂಜಿ ಗಿರಾಕಿಗಳು ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಜೊತೆಗೆ ಅರಸೀಕೆರೆ ತಾಲೂಕಿನ ಜನತೆಗೆ ಗೊತ್ತಿದೆ ಗಂಜಿ ಗಿರಾಕಿಗಳು ಯಾರು ಅಂತ. ಏಕೆಂದರೆ ಅವ್ರ ಸಾಮಾನ್ಯಕ್ಕೆ ಅವರು ಈಗ 4-5 ವರ್ಷದಿಂದ ಅರಸೀಕೆರೆಗೆ ಬಂದಿದ್ದಾರೆ. ಅರಸೀಕೆರೆ ಇತಿಹಾಸನೇ ಗೊತ್ತಿಲ್ಲ ಅವ್ರಿಗೆ. ಯಾವುದೋ ಒಂದು ಉದ್ದೇಶದಿಂದ ಇಲ್ಲಿ ವಲಸೆ ಬಂದು ಅವ್ರು ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹುಟ್ಟಿ ಬೆಳೆದಂಥವ್ರಿಗೆ ಏನೋ ಒಂದು ಸನ್ಮಾರ್ಗದಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋರಿಗೆ ಪಕ್ಷಾತೀತವಾಗಿ ನಾವೆಲ್ಲ ಸಪೋರ್ಟ್ ಮಾಡ್ತಾರೆ. ನಮಗೆ ಈ ಥರ ಅಂದಿರೋದು ಭಾರಿ ನೋವುಂಟು ಮಾಡಿದೆ. ಅದು ಅವರು ಕ್ಷಮೆ ಯಾಚಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಜೊತೆಗೆ ಅವರ ಗಂಜಿ ಗಿರಾಕಿಗಳು ಅನ್ನೋ ಪದಕ್ಕೆ ಅರಸೀಕೆರೆ ತಾಲೂಕಿನ ಜನಕ್ಕೆ ಗೊತ್ತಿದೆ ಯಾರು ಗಂಜಿ ಗಿರಾಕಿಗಳು. ಅದು ಅವರೇ ಆತ್ಮಾವಲೋಕನ ಮಾಡ್ಕೊಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವ್ರಿಗೆ ನೇರವಾಗಿ ನಾವು ಕೇಳ್ತಾ ಇದ್ದೀವಿ, ನೀವು ಯಾವ ಅರ್ಥದಲ್ಲಿ ಹೇಳಿದ್ದೀರ ಆ ಗಂಜಿ ಗಿರಾಕಿಗಳು ಅಂತೇಳಿ. ಜೊತೆಗೆ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಕಳೆದ 5 ವರ್ಷಗಳಿಂದ ಅರಸೀಕೆರೆಗೆ ಸಂಘಟನೆ ಮಾಡೋಕ್ಕೆ ಬಂದ್ರಲ್ಲ, ಯಾರು ಗಂಜಿ ಗಿರಾಕಿಗಳು ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾವೇನು ಸಮಾಜದಿಂದ ಅವತ್ತು ಹೇಳಿದ್ದು ಶಾಸಕರ ಅನುದಾನದ ಜೊತೆಗೆ ಸಮಾಜದ ಎಲ್ಲ ನಮ್ಮ ಅರಸೀಕೆರೆ ತಾಲೂಕಿನ ಮುಖಂಡರುಗಳಿಗೆ ಎಲ್ಲ ಬಂಧುಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಪುತ್ಥಳಿ ನಿರ್ಮಾಣಕ್ಕೆ ಅವ್ರದ್ದೇ ಆದ ಸಹಕಾರ ಎಲ್ಲ ತನ್ನು ಮನ ಧನ ಸಹಕಾರ ಕೊಡಬೇಕು ಅಂತ ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಅದು ನೆರವೇರುತ್ತೆ ಅಂತ ನಾವು ನಿಮಗೆ ಒಂದು ನಿಶ್ಚಳವಾಗಿ ಹೇಳ್ತಾ ಇದ್ದೀವಿ. ಎಲ್ಲರ ಸಹಕಾರದೊಂದಿಗೆ ಬಸವೇಶ್ವರ ಪುತ್ಥಳಿ ಆಗುತ್ತೆ. ಅವ್ರಿಗೂ ಇಷ್ಟಪಟ್ಟರೆ ಅವರ ಮನಸ್ಸು ಒಳ್ಳೆತನ ಇದ್ದರೆ ಸಹಕಾರ ಕೊಡ್ಬೋದು. ಒಳಕ್ಕೆ ಮನಸ್ಸಿಂದ ಈ ಥರ ಎಲ್ಲ ಮಾತಾಡೋದು, ರಾಜಕಾರಣ ಸೇರಿಸೋದು ಅದು ಅವ್ರಿಗೆ ಶೋಭೆ ಅಲ್ಲ. ಏಕೆಂದರೆ ಅವರು ಭಾರಿ ದೊಡ್ಡ ನಾಯಕರು, ರಾಷ್ಟ್ರ ಮಟ್ಟದ ನಾಯಕರು ಅವರು. ನಾವೆಲ್ಲ ತಾಲೂಕು ಮಟ್ಟದ ಕಾರ್ಯಕರ್ತರು, ಭಕ್ತರು, ಬಸವಾದಿ ಶರಣರ ಭಕ್ತರುಗಳು. ಅವರು ಅದನ್ನು ಅರ್ಥ ಮಾಡ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಮುಂದಿನ ದಿನದಲ್ಲಿ ಅವ್ರ ಕೈಲಾದ ಸಹಕಾರ ಮಾಡಲಿ. ಒಳ್ಳೆ ಕೆಲಸ. ಒಂದು ಊರಲ್ಲಿ ತೇರು ನಡೀತಾ ಇರುತ್ತೆ, ಹೋದರೆ ತೇರಿಗೆ ಕೈ ಹಾಕಿ ತೇರು ಎಳಿಬೇಕು. ಅದು ಬಿಟ್ಟು ಎಲ್ಲರೂ ಬಾಳೆಹಣ್ಣು ಎಸಿತಾರೆ, ಅದು ಒಂಥರ ದೇವ್ರಿಗೆ ತಲುಪುತ್ತೆ. ಇವರು ಕಲ್ಲೆಸೆ ಕೆಲಸ ಮಾಡಬಾರ್ದು. ಒಳ್ಳೆ ಕೆಲಸಕ್ಕೆ ಹೋದಾಗ ಅದು ಅವ್ರಿಗೆ ಶೋಭೆ ತರೋದಲ್ಲ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ, ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನಗೇನಪ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಏನು ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿಕೊಂಡು ಎಮ್ ಎಲ್ ಎ ಅವ್ರಿಗೆ ಕೈ ಜೋಡಿಸಿ ನಾವೆಲ್ಲರೂ ಹೊರಟಿದ್ದು. ಎಮ್ ಎಲ್ ಎ ಅವರೇನು ಲಿಂಗಾಯತ ಜಾತಿಯವರಲ್ಲ, ಅವರು ಬಸವ ತತ್ವವನ್ನು ಮುಂಚೆಯಿಂದ ಅಳವಡಿಸ್ಕೊಂಡು ಬಂದಿರೋರು. ಆ ಒಂದು ಉದ್ದೇಶದಿಂದ ಅರಸೀಕೆರೆ ಒಳಗೆ ನನಗೆ ಒಂದು ನನ್ನ 20 ವರ್ಷಗಳ ನಾನು ಎಮ್ ಎಲ್ ಎ ಆಗಿದ್ದೀನಿ ತಾಲೂಕಲ್ಲಿ. ನನಗೆ ಆ ಋಣ ತೀರಿಸಬೇಕು, ಬಸವಣ್ಣನವರ ಆದರ್ಶಗಳನ್ನು ನಾನು ಪಾಲಿಸ್ಕೊಂಡ್ಬಂದಿದ್ದೀನಿ. ಎಲ್ಲ ಸಮಾಜದ ಪುತ್ಥಳಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮನ್ನೆಲ್ಲ ಕರೆದು ಜಾತ್ಯತೀತವಾಗಿ ಎಲ್ಲ ಜಾತಿಯವರೂ ಅವ್ರ ಸ್ಥಳಕ್ಕೆ ಕರೆದಿದ್ರು. ಎಲ್ಲ ವೆಂಕಟಮಣಿ ಇರ್ಬೋದು, ಸಾಬ್ ಇರ್ಬೋದು, ಹರಿಜನ್ ಎಲ್ಲರೂ ಬಂದಿದ್ರು. ಪ್ರತಿಯೊಂದು ಕಮ್ಯುನಿಟಿಯವರು ಬಂದು ಆ ಸ್ಥಳ ನೃತ್ಯ ಮಾಡ್ತಾರೆ ಇದ್ರು ಅಲ್ಲಿ. ಆದರೆ ಸಂತೋಷ್ ಅವರು ಯಾಕೆ ಹಿಂಗೆ ಮಾತಾಡೋದು ಅಂತ ಗೊತ್ತಿಲ್ಲ. ನಾನು ಸಹ ಕಾಲೇಜ್ ಜೀವನದಿಂದ ನಾನು ಸುಮಾರು 79ರಿಂದ ಕಾಲೇಜನ್ನು ರಾಜಕೀಯ ಮಾಡ್ಕೊಂಡು ಬಂದರು. ಶಿವಲಿಂಗೇಗೌಡರಿಂದ ನಾನು ಹಿರಿಯರು. ನನಗೆ 70 ವರ್ಷ ಈಗಾಗಲೇ. ನಾನು ಡೆಲ್ಲಿ ತನಕ ರಾಜಕಾರಣ ಮಾಡಿರೋದು, 4 ಟಿಕೆಟ್ ಟ್ರೈ ಮಾಡಿರೋದು. ಫಸ್ಟ್ ಪಕ್ಷದ ಸಿದ್ಧಾಂತದಲ್ಲಿ ಬಂದಿರೋದು. ನನಗೆ ಅರಸೀಕೆರೆ ತಾಲೂಕಲ್ಲಿ ಯಾರ್ಯಾರು ಕಾಂಗ್ರೆಸ್ ಎಮ್ ಎಲ್ ಎಗಳಾಗಿದ್ದಾರೆ ಅವ್ರ ಜೊತೆ ಇದ್ದು ಅವರಿಗೆ ನಿಷ್ಠಾವಂತಾಗಿ ನಾನೆಂದು 10 ರೂಪಾಯಿ ಯಾರು ಕೈ ಹೊಡಿತಾರಲ್ಲ. ನಿಮಗೆ ಪತ್ರಿಕೆಯಲ್ಲಿ ಗೊತ್ತಿದೆ, ನಾವು ಎತ್ತವ್ರು ನೋಡೋದು ನಿಮಗೆ ಎಲ್ಲ ಗೊತ್ತಿದೆ. ಶಿವಲಿಂಗೇಗೌಡರು ಕೇಳಿ, ಚಂದ್ರಶೇಖರ್ ಕೈ ಹೊಟ್ಟಿದಾರೋ, ಉಮೇಶ್ ಕೈ ಹೊಟ್ಟಿದಾರೋ, ಅಥವಾ ಇಲ್ಲದ ಯಾರು ಕೈ ಹೊಟ್ಟಿದಾರೋ. ನಾವೇನು ಗಂಜಿ ಗಿರಾಕಿಗಳು ನಮಗೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಗಂಜಿ ಬುಲೋ ಅಂತ ನಂಜಿ ಬುಲೋ ಅಂತ ನಂಬ್ತಾರೆ. ಏನೋ ಇಟ್ಲಾಕ್ ಬುಲು ಅಂತ ನಮ್ಮಲ್ಲಿ. ಇಟ್ಲಾಕ್ ಬುಲು ಅಂತಂದರೆ ಯಾವುದೋ ಊರಿಗೆ ಬಂದಿರ್ತಾರೆ ಬೇರೆ ಊರಿಂದ ಅಂತ ಇಟ್ಲಾಕ್ ಅಂತ ಅಂತಾರೆ. ನಾವು ಇಟ್ಲಾಕ್ರೆ ಯಾರು ಅಲ್ಲ ಇಲ್ಲಿ.
ನಾವೆಲ್ಲರೂ ಸಹ ಇದೇ ಊರಲ್ಲಿ ಹುಟ್ಟಿ ನಮ್ಮದೇ ಆದಂಥ ಸ್ವಯಂ ಉದ್ಯೋಗಗಳನ್ನ ಇಟ್ಕೊಂಡು ನಾವು ರೈತ ನಾವೆಲ್ಲ ಬೆಳಗ್ಗೆ ಮಣ್ಣು ನೋಡ್ಸಕ್ಕೆ ತೋಟಕ್ಕೆ ಹೋಗ್ತೀವಿ, ಅವ್ರು ಕಾಂಟ್ರಾಕ್ಟ್ ಮಾಡ್ತಾರೆ, ಇನ್ನೊಂದು ಏನೋ ಮಾಡ್ತಾರೆ, ಅವ್ರು ಉದ್ಯೋಗ ಮಾಡ್ಕೊಂಡ್ರು. ಇವತ್ತು ಏನಿದೆ ಇಲ್ಲಿ ಈ ತಾಲೂಕಿಗೆ ಇವ್ರಿಗೆ ಹೆಣ್ಣು ಕೊಡ್ಬೇಕಾದ್ರೆ ಅವ್ರ ಅಪ್ಪ ನಾನು ಕೇಳಿದ್ದ ತಂತ್ಕೋಬೋದ ಏನಪ್ಪ ತಂತ್ಕೋಬೋದ ಅಂತೇಳಿ ಇದು ಸಂತೋಷನಿಗೆ ಅವ್ರ ಅಮ್ಮನಿಗೆ ಇಲ್ಲ ಅವ್ರ ತಾಯಿ ಅವ್ರು ಕೇಳಿದ್ರು ನಾನು ತಂತ್ಕೋಬೋದು ಬಿಡಿ ಒಳ್ಳೆ ಮಂತ್ಯ ಅಂತ ಹೇಳಿದ್ರು. ಆದರೆ ಇವನು ಯಾಕೆ ಹಿಂಗೆ ಮಾತಾಡಿದ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ನು ಮೊನ್ನೆ ಪ್ರೆಸ್ಸಲ್ಲಿ ಮಾತಾಡಬೇಕಾದ್ರೆ ಅವ್ನ ಜೊತೆ ಕೂತಿದ್ದಾರೆ ಸಮಾಜದಲ್ಲಿ ಯಾರಿಲ್ಲ, ಯಾಕೆ ಸಮಾಜದಲ್ಲಿ ಯಾರು ಬರಲ್ಲ, ಅವ್ನ ಜೊತೆಗೆ ಇದ್ದರು ನಮ್ಮ ಜೊತೆ ಅಧಿಕಾರದಲ್ಲಿದ್ದವರು ನಮ್ಮ ಆತ್ಮೀಯರು ಇದ್ದಾರಲ್ಲಿ. ಬಟ್ ಅವನು ಯಾಕೆ ನಮ್ಮ ಸಮಾಜದಲ್ಲಿ ನಾನು ಕೂರ್ಸ್ಕೊಂಡು ಪ್ರೆಸ್ ಮಾಡಬಾರ್ದು ಅಲ್ವಾ? ಇವು ಸಮಾಜಕ್ಕೆ ಕೊಡುಗೆ ಏನು? ಈ ರಾಜ್ಯದಲ್ಲಿ ಯಡಿಯೂರಪ್ಪ ಇದ್ದಾಗ ಇವನು 2 ವರ್ಷ ಪತ್ರಿಕಾ ಇದೇನೋ ಆಗಿತ್ತಲ್ಲ, ಈ ಸಮಾಜಕ್ಕೆ ಏನು ತಂದ? ಯಾಕಂದ್ರೆ ಅಭಿವೃದ್ಧಿ ಮಾಡಬಾರ್ದು, ಸ್ಮಶಾನ ಅಭಿವೃದ್ಧಿ ಶಿವಲಿಂಗೇಗೌಡರಿಗೆ ಏನು ಹುಚ್ಚು ನಾನು ದುಡ್ಡು ಕೊಡಿಸ್ತೀನಿ ಸರ್ಕಾರದಿಂದ ಮಾಡ್ಕೊಳ್ಳಿ ಅಂತ ಅನ್ನೋದು. ಸಿದ್ದಣ್ಣ ಅವರು 4 ಎಕರೆ ಜಮೀನು ಕೊಡಿಸಿದ್ರು ಅಭಿವೃದ್ಧಿ ಮಾಡಿ, ಅವ್ರು ಬಡವರ ಸಭೆಗಳಿಗೆಲ್ಲ ಇದಿದೆ 5 ಎಕರೆನ ಯಾಕೆ ಕೊಟ್ಟರು? ಅದು ನಾವು ಮಾಡಿಕೊಡ್ತಿಂದ ಇವ್ರಿಗೇನು ಇಂಟ್ರೆಸ್ಟ್ ಶಿವಲಿಂಗೇಗೌಡರಿಗೆ? ಜಾತ್ಯತೀತವಾಗಿ ಮನೋಭಾವ ಇರೋರು ಎಲ್ಲರೂ ಒಪ್ಕೊಂತಾರೆ, ಮಾಡಬೇಕಪ್ಪ ಎಲ್ಲ ಜಾತಿಗಳು ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಹೇಳಿರೋರು ಅಲ್ವಾ? ಇವನಿಗೆ ಯಾಕೆ ಬರಲಿಲ್ಲ? ಈ ಸಮಾಜಕ್ಕಾಗಿ ಏನು ಮಾಡಿದ? ಪ್ರಪ್ರಥಮವಾಗಿ ಇವ್ರು ಏನು ಮಾಡಿದ್ದು? ಯಾವ ಪ್ರಾಧಿಕಾರದ ಅಧ್ಯಕ್ಷ GVT ಆಗಬೇಕು. ಇವ್ರಿಗೆ ಆ ಆಸೆ ಇದ್ದಾನೆ, ಯಾಕೆ ಕಿತ್ತಾಗ್ತಾವನು? ಮತ್ತೆ GVT ಕ್ಯಾನ್ಸಲ್ ಮಾಡಿ ಯಾಕೆ ಕ್ಯಾನ್ಸಲ್ ಮಾಡಿಸ್ತಾವ? ನಂಗಾದ್ಮೇಲೆ ಅಭಿಮಾನ ಇರೋ ನನ್ನ ಜಾತಿಗೆ, ಇವನಿಗೆ ಜಾತಿ ಇರುವ ಅವನಿಗೆ, ಈ ಜಾತಿ ಬೇಡ ಅವನಿಗೆ. ನಾವು ಯಾವ ಜಾತಿಯಿಂದ ಹೋದಾರಲ್ಲ, ತತ್ವ ಸಿದ್ಧಾಂತಗಳು ಬರೋರು ಪಕ್ಷದ ಸಿದ್ಧಾಂತ ಅಡಿಯಲ್ಲಿ ಹೋಗೋರು ನಾವೆಲ್ಲರಿಗೆ ಅಲ್ವಾ? ಅನ್ಕೋಬೇಕಾದ್ರೆ ನಾವು ಇವನು ಈ ರೀತಿ ಮಾತಾಡೋದು ಇವನಿಗೆ ಶೋಭೆ ಥರ ಅನ್ನೋದಲ್ಲ. ಇವನಿಗೆ ಯಡಿಯೂರಪ್ಪನ ಯಾಕೆ ಬದವರಿಕಾಯ್ತರು? ಇವನು ಯಾಕೆ ಮಾತಾಡಿದ ಅಲ್ವಾ? ನಾವೇನ ಮಾತಾಡೋಂಗಿದೀವ? ನಮ್ಮನ್ಯಾರ ಓಡಿಸಿದಾರೆ ಪಕ್ಷದಿಂದ. ನಾವು ಯಾರು ನಿಷ್ಠಾವಂತರಾಗಿರೋಕ್ಕೆ ಶಿವಲಿಂಗೇಗೌಡರು ನಮ್ಮ ಪಕ್ಷಕ್ಕೆ ಬಂದರೆ ನಾವು ನಿಷ್ಠಾವಂತರಾಗಿದ್ದೀವಿ. ನಾವೇ ಶಿವಲಿಂಗೇಗೌಡರ ಜೊತೆ ಬಂದಿದ್ದೀವಿ, ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಅದನ್ನು ನಾವು ಸಿದ್ಧಾಂತವನ್ನು ಇಟ್ಕೊಂಡು ಪಕ್ಷನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅವರು ನಮ್ಮ ಬಗ್ಗೆ ಅಷ್ಟೇ ನಿಷ್ಠಾವಂತರಾಗಿದ್ದಾರೆ. ನಾವೆಂದು ಏನೂ ಯಾರಿಗೂ ಕೈಚಾಚಿಲ್ಲ. ಇವತ್ತಿನಲ್ಲಿ ಬಸವ ಪುತ್ಥಳಿಯನ್ನು ಮಾಡೋದು ಶತಸಿದ್ಧ. ಎಲ್ಲ ಜಾತಿಯವರು ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪತ್ರಿಕೆ ನ್ಯೂಸ್ ನಮಗೆ ಸಹಕಾರ ಕೊಡ್ತಾ ಇದ್ದೀರಾ, ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ, ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ದಯಮಾಡಿ ಇದಕ್ಕೆ ಯಾವುದೂ ಸಹ ಅಡಚಣೆಯನ್ನು ಮಾಡಬಾರ್ದು ಅಂತ ನನ್ನ ಕೋರಿಕೆ. ಸಂತೋಷಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮನ್ನೇನಾರ ಬೆಂಜಿ ಪಂಜಿ ಅಂತಂದರೆ ಅವನಿಗೆ ಇಲ್ಲಿಂದ ಒದ್ದೋಡ್ಸಂತ ಕೆಲಸ ಮಾಡ್ತೀವಿ. ಗಂಜಿ ಹುಡುಕಿ ಬಂದ್ರೆ ನಾವನ್ನ ಇಟ್ಲಾಕ, ನಾವೆಲ್ಲ ಇಟ್ಲಾಕ. ಅವ್ನಿಗೆ ಎಚ್ಚರಿಕೆ ಇದು. ಅವನ್ನ ಇಲ್ಲಿಂದ ಹೊಡೆದೋಡಿಸ್ತೀವಿ, ಹಂಗೆ ಓಡಿಸಲ್ಲ. ಇದು ಎಚ್ಚರಿಕೆ ಅವನಿಗೆ. ಇಲ್ಲ ಅವನು ಹಾಕಿ ಅವ್ನು ರಾಜಕಾರಣ ಮಾಡಲಿ, ನಾವೆಂದೂ ವಿರೋಧ ಮಾಡಿಲ್ಲ. ನಾವು ಸಮಾಜದಲ್ಲಿ ಅಂತೇಳಿ ಅವನಿಗೆ ಬೆಲೆ ಕೊಟ್ಟು ಇಷ್ಟ ತನಕ ಅವನು ಸುಮ್ಮನಿದ್ದು. ನಾವು ನಮಗೆ ಅವಮರ್ಯಾದೆ ಮಾಡಿದ್ರೆ ನಾವಂತೂ ಸುಮ್ಮನಿರೋ ಅವನು ವಿರುದ್ಧವಾಗಿ ನಾನು ಧ್ವನಿ ಇರ್ತದೆ. ಅವ್ನಿಗೆ ಎಚ್ಚರಿಕೆ ಇವು ಇದೇ ನನ್ನ ಅಂತ ಹೇಳ್ತಾ ನನ್ನ ಮಾತಾಡೋ ಅವಕಾಶ ಕೊಟ್ಟ ನಮ್ಮೆಲ್ಲರೂ ಗಮನಿಸ್ತೇವೆ. ಶಾಸಕರು ಬಹಿರಂಗವಾಗಿ ಎಲ್ಲರನ್ನೂ ಕರೆದಿದ್ದಾರೆ, ಎಲ್ಲ ಸಮಾಜದವ್ರನ್ನೂ ಕರೆದಿದ್ದಾರೆ. ಜೊತೆಗೆ ಜಗಜ್ಯೋತಿ ಬಸವೇಶ್ವರರ ಹೆಸರನ್ನೇ ಬಸ್ ನಿಲ್ದಾಣಕ್ಕೆ ಇಡಬೇಕು ಅಂತ ಹೇಳಿದವರು KVN ಶಿವ ಅವತ್ತು ಅವರು ಬಂದಿದ್ರು. ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಅವ್ರು ಸಾರ್ವಜನಿಕರವಾಗಿ ಕರೆ ಕೊಟ್ಟಿದ್ದಾರೆ ಅಂತ ಇಂಥ ಕಾರ್ಯಕ್ರಮಗಳಿಗೆ ಯಾರಿಗೂ ಅವರು ಮನೆ ಬಾಗಿಲಿಗೂ ಕರೆಯಕ್ಕೆ ಬರಲ್ಲ. ಆಮೇಲೆ ಅವ್ರು ಇನ್ನೊಂದು ಹೇಳ್ತಾರೆ, ಈಗ ಬಸವಣ್ಣನ ಹೆಸರನ್ನೇ ಹೇಳಿದ್ದು ಕಾಣದ ಕೈಗಳು ಯಾರು ಹೋಗಿ ರೇವಣ್ಣಿಗೆ ಹುಚ್ಚು ಮಾಡ್ಬೇಡ್ರಿ ಅಂತ ಹೇಳಕ್ಕೆ, ಇಲ್ಲಿ ಕುಮಾರಸ್ವಾಮಿಗೆ ಏನು ಹುಚ್ಚು, ಇಲ್ಲಿದ್ದಾರೆ ಯಾರು ಬೆಂಕಿ ಇಟ್ಟರು ಹೋಗಿ ಮಾಡಿಸಿದ್ರು ಫೋನ, ಅವ್ರು ಮಾಡಿದ್ರು. ಅವ್ರು ಹೇಳ್ತಾರೆ ಪ್ರತಿಮೆನ ನೀವು ಇಲ್ಲಿ ಸ್ಥಾಪನೆ ಮಾಡೋದು ಈ ಕಡೆ ಇದು ಯಾಕಂದ್ರೆ ಹೋಲಿಸ್ಕೊಂಡ್ರೆ ಅದು ಈಶಾನ್ಯ ದಿಕ್ಕಿಗೆ ಓದನ್ನ ಹಾಕಿ ಗಂಜಿಗೆ ಹಾಕಿ ಎಚ್ಚರಿಕೆ ಹಾಕಿ ಅಂತ ಹೇಳಿರೋದು ಅದೇ ವಿರೋಧ. ಅಷ್ಟೇ ವಿರೋಧ. ಅವತ್ತು DC ಅವರು ಮತ್ತೆ ಸಂಬಂಧಪಟ್ಟ ನಗರಸಭಾ ಆಯುಕ್ತರು ಜಂಟಿ ಸರ್ವೆ ಮಾಡಿ ಅದರಲ್ಲಿ ಎಲ್ಲ ಅವರು ಏನು ಹಿಂದಿನ ಪ್ಲಾನ್ ಇತ್ತು ಅದೆಲ್ಲ ನೋಡಿ ಆ ಗುರುತುಗೋಸ್ಕರನೇ ಕಾಯ್ದಿದ್ದಷ್ಟೇ ಬಿಟ್ರೆ ಇನ್ಯಾವುದೇ ಥರದ್ದು ಬೇರೆದಿಲ್ಲ. ಆ ಜಾಗ ವಾಸ್ತುಗೂ ಸರಿ ಇದೆ, ಗೌರವಬದ್ಧವಾಗಿ ಬಸವೇಶ್ವರ ಸ್ವಾಮಿ ಬಸವಣ್ಣವ್ರು ಇರಬೇಕು ಅನ್ನೋ ಉದ್ದೇಶಕ್ಕೆ ಆ ಸರ್ಕಲಲ್ಲಿ ನೀವು ಹೇಳ್ದಂಗೆ ಆಗ LED ಸ್ಕ್ರೀನ್ ಹತ್ರ ನಿಂತರೆ ಪೂರ್ವಾಭಿಮುಖ ಬರಲ್ಲ, ಅದು ಮತ್ತೆ ಅಗ್ನಿಮೂಲೆ ನೋಡುತ್ತೆ. ಈಗೇನಿದೆ ಕರೆಕ್ಟಾಗಿ ನೀವು ಹೋದಲ್ಲಿ ಅದೇನು ಮಾರ್ಕ್ ಮಾಡಿದೀವಿ ಅಲ್ಲಿ ಹೋಗಿ ಕಾಂಪಾಸ್ ನೋಡ್ರಿ, ಎಕ್ಸಾಕ್ಟು ಈಸ್ಟಿಗೆ ಬರುತ್ತೆ. ಅದು ಈಸ್ಟ್ ಕೂತ್ರೆ ಪೂರ್ವಾಭಿಮುಖವಾಗಿರ್ಬೇಕು ಅಂತ ಕೆಲವು ಮಠಾಧಿಪತಿಗಳ ಸ್ವಾಮೀಜಿಗಳ ಸಲಹೆ ಮೇರೆಗೆ ಅವರ ಅಪ್ಪಣೆ ಪಡೆದ ಜಾಗ ತೀರ್ಮಾನ ಆಗಿದೆ. ಆಮೇಲೆ ಬಸವೇಶ್ವರನ ಹೆಸರಿಡಬೇಕು ಅಂತ ತೀರ್ಮಾನ ಆಗಿದೆ. ಅದು
ಅದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಈಗ ಅವತ್ತು ಬಿಜೆಪಿ ಪಕ್ಷದವರಾದ KN ಶಿವ ಅವರು ಸರ್ ಜಗಜ್ಯೋತಿ ಬಸವೇಶ್ವರರ ಹೆಸರಿಡಬೇಕು ಬಸ್ ನಿಲ್ದಾಣಕ್ಕೆ ಅಂದರು. ಶಾಸಕರು ಆತ್ಮೀಯವಾಗಿ ತಕ್ಷಣವೇ ಆಯ್ತದೆ ನಿಮ್ಮ ಇದಕ್ಕೆ ನಮ್ಮದು ಸಹಮತ ಇದೆ. ನಮ್ಮ ದಿವಾಕರಣ ಇದು ಯಾವ ಒಂದೇ ಪಕ್ಷದವ್ರು ಇರಲಿಲ್ಲ, ಎಲ್ಲ ಸಮಾಜದವರು. ಏಕೆಂದರೆ ಬಸವಣ್ಣವರು ಈ ಸಮಾಜಕ್ಕೆ ಕೊಟ್ಟಿರೋ ಒಂದು ಕೊಡುಗೆ ಎಲ್ಲ ಸಮಾಜದವ್ರಿಗೂ ಅನ್ವಯಿಸುತ್ತಾರೆ. ಹಂಗಾಗಿ ಎಲ್ಲರೂ ಪಾಲ್ಗೊಂಡು ಇದು ಬಸವೇಶ್ವರ ಪುತ್ಥಳಿಗೆ ಸಂಬಂಧಪಟ್ಟಿದ್ದು. ಇನ್ನು ರಾಜಕೀಯವಾಗಿ ಮಾತಾಡಬೇಕು ಅಂದರೆ ಅವ್ರ ಪ್ರಶ್ನೆ ಅವರೇ ಮಾಡ್ಕೊಳ್ಳಿ. ಅವ್ರು ಅರಸೀಕೆರೆಗೆ ಯಾಕೆ ಬಂದರು, ಏನು ಸಂಘಟನೆ ಮಾಡಿದ್ರು, ಎಲ್ಲೋದ್ರು, ಈಗ ಅವ್ರ ಜಾಗ ಯಾವುದು ಅಂತ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ ಕೂತ್ಕೊಂಡು. ನಾವು ಅದನ್ನು ಮಾತಾಡಲ್ಲ. ಈಗ ಅವ್ರು ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ, ನನ್ನ ಮನೆ ಯಾವುದು ಅಂತ. ರಾಜಕೀಯವಾಗಿ ಮಾತಾಡಬೇಕು ಅಂತ ಆ ಕಾರಣದ ಕೈ ಇದೆ ಅಂತನಾ ನಿಮ್ಮ ಅನಿಸಿಕೆ? ಇದಾವೆ ಸರ್, ಇವಾಗ ಇದ್ದಾವೆ. ಅಲ್ಲ, ಇವರು ಒಬ್ರು ಕಾರಣ ಅಂತನಾ? ಓಪನ್ ಮಾತಾಡಿದ್ರೆ ಅಂತಂದಾಗ ಅಲ್ವಾ, ನಮ್ಮನ್ನೆಲ್ಲ ಗಂಜಿ ಗಿರಾಕಿಗಳು ಅಂತಂದಾಗ ಅವ್ನಿಗೆ ವಿರೋಧ ಇದೆ ಅಂತ, ಸುಲಿಗೆ ಸಿಗ್ತಿದ್ರೆ ಅವ್ನಿಗೆ ವಿರೋಧ ಮಾಡ್ತಾನೆ ಅಂತ. ಈ ಬೇರೆ ನಮ್ಮ ತಾಲೂಕಿನ ಸಮಾಜದಲ್ಲಿ ಯಾರು ವಿರೋಧ ಮಾಡಿಲ್ಲ, ಇವ್ನು ಮಾಡಿರೋದು. ಹಣೆ ಬರೋದ ತಿಂಗಳ ಮೇಲೆ ಬರೋದು ನಾವು ಹೆಮ್ಮೆಲ್ಲ. ಆದರೆ ಇನ್ನೊಬ್ಬರನ್ನ ಟೀಕೆ ಮಾಡ್ಕೊಳ್ಳಿ ಅಲ್ವಾ, ನಮ್ಮ ಸಿದ್ಧಾಂತದಲ್ಲಿ ನಾವಿರೋದು. ಊರಲ್ಲಿ ಒಳ್ಳೆ ಕಾರ್ಯ ಆಗ್ತಾ ಇದೆ ಅಂದರೆ ಅದಕ್ಕೆ ಕೈ ಜೋಡಿಸ್ಬೇಕು. ಇಲ್ಲ ಅವರೇ ನೇತೃತ್ವದಲ್ಲಿ ಮಾಡೋದು, ಅದಕ್ಕೆ ಅವಕಾಶ ಇತ್ತು, ಆಗಲಿಲ್ಲ. ಈಗ ನೋಡು, ಶಾಸಕರು ಮಾಡ್ತಾ ಇದ್ದಾರೆ ಅಂದಾಗ ನಾವೊಂದು ಪಕ್ಷ ಜಾತಿ ಏನು ಲೆಕ್ಕಿಸದೆ ಅವ್ರು ಮಾಡ್ತಾ ಇದ್ದಾರೆ ಅಂದಾಗ ನಾವು ಕೈ ಜೋಡಿಸ್ಬೇಕು. ಮನುಷ್ಯ ಧರ್ಮ ಅದು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ. ಇದು ಬಸವೇಶ್ವರ ಪುತ್ಥಳಿಗೆ ಸಂಬಂಧಪಟ್ಟಿದ್ದು ಮಾತಾಡೋದು. ಬಂದಿರ್ತಕ್ಕಂಥ ಸಮಾಜದ ಪುತ್ಥಳಿ ಬಗ್ಗೆ ಸಂತೋಷ್ ಅವರು ಅವರಿಗೆ ಇರ್ತಕ್ಕಂಥ ಅಭಿಮಾನ ಕೆಲವೇ ಒಂದು ಪರ್ಸೆಂಟು ಇಲ್ಲ. ಅವರು ಇವತ್ತು ಸಮಾಜದಲ್ಲಿ ಚೂರಿಯವರು ಒಂದು ಬಸವ ತತ್ವವನ್ನು ಆಧಾರಿತವಾಗಿ ಅವರು ಏನು ರಾಜಕೀಯವಾಗಿ ಬೆಳಿಬೇಕಾದ್ರೆ ಬಸವ ತತ್ವದ ಆಧಾರದ ಮೇಲೆ ಬೆಳ್ಕೊಂಬಂದಿರೋದು ಅವರು. ನಾವು ಬಸವ ಜಯಂತಿ ಈ ಎಲೆಕ್ಷನಲ್ಲಿ ನಾವು ಒಂದು ಸಭೆ ಸೇರಿ ನಮಗೆ 2 ಉದ್ದೇಶ ನೀವು ಮಾಡಿಕೊಡ್ಬೇಕು. ನಮ್ಮ ಸಮಾಜ ಬೇರೆ ಸಮಾಜ ಜೊತೆಗೆ ಹಿಂದಿರ್ತೀವಿ, ನಮಗೆ ಒಂದು 2 ಸಮಾಜದ ಈಡೇರಿಕೆಗಳನ್ನು ಹೇಳಿಸ್ಬೇಕು ಅಂದಾಗ ಅವರು ನಮ್ಮ ಸಮಾಜದವರು ಸಾವಿರಾರು ಜನ ಸೇರಿ ಅವರಿಗೆ ಬೇಡಿಕೆ ಇಟ್ಟಿದ್ದು. ಅವರು ಇವತ್ತು ಬಸವೇಶ್ವರದ್ದು ಹೋದ ಸರಿ ಅದ್ದೂರಿಯಾಗಿ ಮಾಡಿದ್ರು. ಮುಂದಿನ ವರ್ಷಕ್ಕೆ ನೀವೆಲ್ಲ ಸಹಕಾರದೊಂದಿಗೆ ನಾನು ಸ್ಟ್ಯಾಚು ಓಪನ್ ಮಾಡಬೇಕು, ನಿಮ್ಮೆಲ್ಲರ ಸಹಕಾರ, ಎಲ್ಲ ಸಮಾಜದ ಸಹಕಾರ ಅಂತ ಹೇಳಿದರು. ಅದರಂತೆ ಅವರೇ ನಾವು ಸುಮ್ಮನಿದ್ವಿ. ಯಾಕಪ್ಪ ಸುಮ್ಮನೆ ಆದರೆ ಇನ್ನು ಭಾವನೆಯಲ್ಲಿ ಕೆಲವ್ರ ಕೈಲಿ ಮುಖಂಡರ ಕೈಲಿ ಹೇಳಿ ನಮ್ಮನ್ನೇ ಕರೆದು ಈಗ ಮಾಡಬೇಕು, ನಾನು ಒಂದ್ಸರಿ ಮಾತು ಕೊಟ್ಟಿನಿ ಸಮಾಜದವರಿಗೆ ಎಲ್ಲ ಸಾರ್ವಜನಿಕರಿಗೆ ಅಂತ ಹೇಳಿ ಕರೆದು ಮಾಡಲ್ಪಟ್ಟಿದ್ದಾರೆ. ಇವನು ಸಂತೋಷ್ ಈಗ ಟೀಕೆ ಮಾಡ್ತಾ 5 ವರ್ಷ ಆಯಿತು. ನಮ್ಮ ಸಮಾಜದಲ್ಲಿ ಇದ್ದೀವಿ, ನಾನು ಬಂದಿದ್ದೀನಿ, ಇದೊಂದು ಯಾಕೆ ಎತ್ತಿಟ್ಕೊಂಡು ನಾನು ರಾಜಕೀಯ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದಿತ್ತು? ಇವಂದು ಏನೂ ಇಲ್ಲ. ಅವ್ರದ್ದು ಇವ್ರಿಗೆ ಹೆಚ್ಚೋದು, ಇವ್ರಿಗೆ ಹೊಡೆದಾಡ್ಸೋದು, ಕ್ರಿಮಿನಲ್ ಕೇಸ್ ಹಾಕ್ಸೋದು, ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಸೋದು. ಇವತ್ತು ಸಮಾಜದಲ್ಲಿ ಯಾರು ಬೆಳೆಸ್ತಾನೋ ಯಾರು ಅವ್ರ ಜೊತೆ ಇವತ್ತು ನಾವು ಇಲ್ಲಿರೋಂಥದ್ದೆಲ್ಲ ಸ್ವಂತ ಹುದ್ದೆ ಇರೋರು. ಶಿವಲಿಂಗೇಗೌಡರ ಹತ್ರ ಯಾರು 10 ರೂಪಾಯಿ ಸಿಗಲಿಲ್ಲ, 10 ರೂಪಾಯಿ ಕೇಳಲಿಲ್ಲ. ಶಿವಲಿಂಗೇಗೌಡರು ಇವತ್ತು ನಾವು ಅವರ ವೃತ್ತಿ ಮಾಡೋಂಥವ್ರಿಗೆ ವೃತ್ತಿ ಕೊಟ್ಟಿದ್ದಾರೆ. ಇವತ್ತು ಸಂತೋಷ ಆದರೆ ಅವನು ಯಾವವರು ಇಲ್ಲಿ ಬಂದಿರೋದು ರಾಜಕೀಯ ಮಾಡೋಕ್ಕೆ ಮಾಡ್ಕೊಂಡು ನಾವೇ ಬೇಡ ಅನ್ನಲ್ಲ. ಹೋದ ಸರಿ ಏನೋ ತಪ್ಪಿ ಕೆಲವು ಸಮಾಜದವರು ಯಾಮಾರಿರು, ನಮ್ಮ ಸಮಾಜದಲ್ಲೇ ಯಾಮಾರಿರು. ಈ ಸರಿ ಯಾಮಾರಲ್ಲ. ಶಿವಲಿಂಗೇಗೌಡರು ನಮಗೆ ಎಲ್ಲ ಥರದ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ನಮಗೆ ಮಶಾನಕ್ಕೆ ಮೊನ್ನೆ ಮೀಟಿಂಗ್ ಕರೆದಿದ್ರು. ಏನು ಬೇಕಾದ್ರೂ ಮಾಡಿ ನಾನು ಜವಾಬ್ದಾರಿ ಬಸವೇಶ್ವರ ಪುತ್ಥಳಿ ಮೊನ್ನೆ ನೀವೆಲ್ಲ ಬರ್ರಿ ಮುಖಂಡರು ಅಂತ ಬೆಂಗಳೂರಿಗೆ ಕರೆದಿದ್ರು. ಅದ್ರ ರೂಪರೇಷಣೆ ಮಾತಾಡಿದ್ದೀವಿ. ಬಸವೇಶ್ವರ ಎಷ್ಟೇ ಅಡ್ಡಿ ಬಂದರು ಇದು ಹೋರಾಟ, ನಮ್ಮ ಎಲ್ಲ ಸಮಾಜದ ಹೋರಾಟ. ನಾವು ಬಸವೇಶ್ವರ ಬಸವನ ಜಯಂತಿ ದಿವಸ ಅದ್ದೂರಿಯಾಗಿ ನಿಮ್ಮಗಳೆಲ್ಲ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಮುಖಂಡರು